ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧುಮಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ತುಂಬ ದಿನದಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ಟೈಮ್ ಆಗುತ್ತೋ ಆವಾಗ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಬಟ್ ಶಾರ್ಟ್ಸಲ್ಲಂತೂ ಆ್ಯಕ್ಟಿವ್ ಆಗಿದ್ದೀನಿ. ಸೊ KMF ಬಗ್ಗೆ ಸದ್ಯದಲ್ಲಿ ಈಗ ಯಾವುದೂ ಇನ್ಫಾರ್ಮೇಷನ್ ಇಲ್ಲ. ಬಟ್ ಅದೇ ರಿಪೀಟ್ ಕ್ವಶನ್ಸ್ ಬರ್ತಾ ಇದೆ. ನೋಡೋಣ, ಆದಷ್ಟು ಕವರ್ ಮಾಡೋಣ. ಅದರದ್ದು ವಿಡಿಯೋ ಕೂಡ ಇನ್ಫಾರ್ಮೇಷನ್ ಸಿಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಾ ಇರೋದು ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ಇದೆಯಲ್ಲ. ಸೊ ಬೆಳಿಗ್ಗೆನೇ ಎದ್ವಿ, 5 ಗಂಟೆಗೆ ಎದ್ವಿ. ಈಗ ನಾನು ವಿಡಿಯೋ ಮಾಡ್ತಿರೋದು 6 ಗಂಟೆ. ನಾನು ಮದುವೆ ಇದ್ದು ನೈಟು ಮಲ್ಕೊಳ್ಳುವಾಗ ಮುಂಚೆನೇ ನೈಟ್ ಹಿಂದೆನೇ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಮಲ್ಕೊಳ್ಳೋ ತನಕನೇ 12:30 ಆಗಿತ್ತು. ಮಧು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಅವರು ನೈಟ್ ಟೈಮು ಅಡುಗೆ ಏನಾದ್ರು ಮಾಡಿಕೊಂಡ್ರೆ ನಾನು ಮನೆ ಕೆಲಸ ಮಾಡ್ಕೋತೀನಿ, ಇಲ್ಲ ಅವರು ಮನೆ ಕೆಲಸ ಮಾಡ್ತಾಯಿದ್ರೆ ನಾನು ಅಡುಗೆ ಮಾಡ್ಕೋತೀನಿ. ಈ ಥರ ಶೇರ್ ಮಾಡ್ಕೋತೀವಿ ಎಲ್ಲ ಕೆಲಸನೂ. ಸೊ ನೋಡ್ಬೋದು, ಪೂಜೆಗೂ ಕೂಡ ಎಲ್ಲ ರೆಡಿ ಆಯಿತು. ಇನ್ನೇನಂದರೆ ಕೀರ್ತನ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ಸೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಅವಳದು 8 ಗಂಟೆ ಕ್ಯಾಬ್ ಇರೋದು, ಅವಳಿಗೂ ರೆಡಿ ಮಾಡಬೇಕಲ್ಲ. ಮುಂಚೆನೇ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಆಮೇಲಿಂದ ಅವಳನ್ನ ಎದ್ದೇಳಿಸಿ ರೆಡಿ ಮಾಡೋಣ ಅಂದ್ಕೊಂಡು ತಿಂಡಿ ಮಧು ಮಾಡ್ಕೋತಾಯಿದ್ರು. ಇದೆಲ್ಲ ನೈಟೇ ನಾನು ಎಲ್ಲ ದೇವ್ರ ಸಾಮಾನು ತೊಳೆದಿಟ್ಟಿದ್ದೆ. ಬಟ್ ಅವರು ಎದ್ದು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ನನ್ನ ಎದ್ದೇಳಿಸಿದ್ರು. ನಾನು ಅಲ್ಲಿ ಉತ್ತಕ್ಕೆ ತನಿ ಎರಿಬೇಕಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲ ನನಗೆ ಯಾವ ಥರ ಗೊತ್ತೋ ಥರ ಮಾಡ್ತಾ ಇರ್ತೀನಿ. ಮುಂಚೆನೇ ನಾನು ಅಮ್ಮನ ಮನೇಲಿ ಇದ್ದಾಗಲೇ, ಮದುವೆಗಿಂತ ಮುಂಚೆನೇ ಇದೆಲ್ಲನೂ ಕೂಡ ಕಲ್ತಿದ್ದೆ ನಾನು. ಸೊ ಅದರಿಂದ ನನಗೇನು ಕಷ್ಟ ಇಲ್ಲ. ಮಧು ತಿಂಡಿಗೆಲ್ಲ ರೆಡಿ ಮಾಡ್ಕೊತೀನಿ ಅಂತೇಳಿ ಬಾತ್ ಮಾಡ್ತಾಯಿದ್ರು. ಕಿಚಡಿ ಮಾಡಬೇಕಿತ್ತು ಇವತ್ತು, ಬಟ್ ಲಾಸ್ಟ್ 2 ಡೇಸ್ ಬ್ಯಾಕಲ್ಲಿ ಮಾಡಿಬಿಟ್ಟಿದೆ. ಸೊ ಅದಕ್ಕೆ ಮಧು ಬೇಡ ಅಂತ ಹೇಳಿ ಬಾತೆ ಮಾಡೋಣ ಅಂದ್ಕೊಂಡು ಅವರೆಕಾಯಿ, ಇದು ಅಮ್ಮನ ಮನೆಯಿಂದನೇ ಬೆಳೆದಿರೋದು ಅವರೆಕಾಯಿ ಕೊಟ್ಟಿದ್ರು. ಸೊ ಅದೇ ಹಾಕಿ ಎಲ್ಲ ಬಾತ್ಗೆಲ್ಲ ರೆಡಿ ಮಾಡಿದ್ರು. ತಿಂಡಿನೂ ರೆಡಿ ಮಾಡಿ ಎಲ್ಲ ಮನೆ ಕ್ಲೀನು ಮಾಡಿ ಆಮೇಲೆ ಪೂಜೆಗೆ ಹೊರಟ್ವಿ ನಾವು. ಎಲ್ಲ ಮುಖ ತೋರಿಸು ಒಂಚೂರು. ಅಲ್ಲೇ ಎದ್ಬಿಟ್ಟು ಸುಂದರ ರೆಡಿಯಾಗಿ ಈಗ ನಿದ್ದೆ ಮಾಡ್ಬೇಕಂತೇಳು. ಎಲ್ಲ ಕ್ಲೀನ್ ಆಯಿತು. ಒಂದು ಬೆಕ್ಕು ಬರ್ತಾಯಿತ್ತು ನಮ್ಮ ಮನೆಗೆ ಅಂತೇಳಿ ಹೊರಗಡೆ ಔಟ್ ಸೈಡಲ್ಲಿ ಈ ಥರ ಇಟ್ಟಿದ್ದೀನಿ. ಏನಮ್ಮ ಪಂಪಮ್ಮ ತಗೊಂಡೋಗಬೇಕು. ಆಯಿತು. ಸೊ ಫೈನಲ್ ಆಗಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. कार बताइए इसमें नमो ಈ ಥರ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂತ ಹೇಳಿದ್ರೆ, ನಮಗೆ ಆಲ್ಮೋಸ್ಟ್ ನಾವು ದೇವ್ರನ್ನ ತುಂಬಾ ನಂಬ್ತೀನಿ. ಮಧುನೂ ಅಷ್ಟೇ. ಮನುಷ್ಯರನ್ನ ಯಾರನ್ನೂ ನಂಬಲ್ಲ, ದೇವ್ರನ್ನ ಮಾತ್ರ ತುಂಬ ನಂಬ್ತೀವಿ. ಅದಕ್ಕೆ ಮಧು ಮಾತ್ರ ಎವ್ರಿ ಫ್ರೈಡೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾನೆ ಇರ್ತಾರೆ. ನಾವಂತೂ ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ನಮಗೆ ದೇವ್ರ ದಯೆಯಿಂದ ಒಂದು ಒಳ್ಳೆ ಕಾರ್ಯಗಳೆಲ್ಲ ಆಗ್ತಾ ಇದೆ, ಜೊತೆಗೆ ನಾವು ಅಂದ್ಕೊಂಡಂಗೆಲ್ಲ ಆಗ್ತಾ ಇದೆ. ಸೊ ಅದೇ ನಮಗೆ ತುಂಬ ಖುಷಿ. ಪೂಜೆ ಎಲ್ಲ ಆರಾಮಾಗಿ ಮಾಡ್ಕೊಂಡು ಬಂದ್ವಿ. ನಮ್ಮ ಮನೆ ಹತ್ರನೇ ಇತ್ತು, ಅದರಿಂದ ನಮಗೇನು ತೊಂದರೆ ಆಗಲಿಲ್ಲ. ಏನಂತಂದರೆ ಕೆಲ್ಸಕ್ಕೆ ಹೋಗೋರು ಅಂದದ್ದು ಮಾತ್ರಕ್ಕೆ ಏನು ಕೆಲಸನೂ ಮಾಡದೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಆರಾಮಾಗಿ ಎಲ್ಲ ಮನೆ ಕೆಲಸನೂ ಮಾಡಬೇಕು, ಹೊರಗಡೆ ಆಫೀಸ್ ಕೆಲಸನೂ ಮಾಡಬೇಕು. ಆವಾಗಲೇ ಚೆಂದ ಒಂಥರ ಮನೇಲಿ. ಇಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳು ಇರೋದೇ ವೇಸ್ಟ್ ಅನಿಸ್ಬಿಡುತ್ತೆ. ಇದು ಪಾಪುಗೆ ಸ್ನ್ಯಾಕ್ಸು ಮತ್ತು ಅವಳಿಗೆ ಲಂಚ್ ಬಾಕ್ಸು ರೆಡಿ ಮಾಡಿರೋದು. ಕೆಲಸಕ್ಕೂ ಹೋಗಬೇಕು, ಮನೇನೂ ನಿಭಾಯಿಸಬೇಕು. ಅದಕ್ಕೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸ್ಥಾನ ಕೊಡೋದು. ಇಲ್ಲ ಅಂತ ಹೇಳಿದ್ರೆ ಅದೊಂಥರ ನೋಡೋರ್ಗೂ ಚೆನ್ನಾಗಿರಲ್ಲ. ಮನೇಲೇ ಇದ್ದು ಕೆಲಸ ಮಾಡೋ ಹೆಂಗಸ್ರು ಅಷ್ಟೇ ತುಂಬಾ ಕೆಲಸ ಮಾಡ್ತಾರೆ ಮನೇಲಿ. ಹಾಗಂತ ಕೆಲ್ಸಕ್ಕೆ ಹೋಗ್ತೀವಿ ನಾವು ಅಂತ ಹೇಳಿ ಮನೆ ಕೆಲಸ ಮಾಡದೆ ಇರೋಕ್ಕೂ ಆಗಲ್ಲ. ಎಲ್ಲ ಕೆಲಸ ಮಾಡಿದ್ರೇ ಚೆಂದ. ಆಯಿತು, ಬಾಯ್ ಮಗಳು. ಬಾಯ್ ಬಾಯ್ ಚಿನ್ನಿ. ಅವರು ತಿಂಡಿ ಮಾಡಿ ಹೊರಟರು. ಕರೆಕ್ಟಾಗಿ 8:10 ಆಗಿತ್ತು. ಇನ್ನು 8 ಕಾಲಕ್ಕೆ ಕ್ಯಾಬ್ ಬಂದ್ಬಿಡುತ್ತೆ ಅಂತ.
ಇದು ಎಕ್ಕದ ಗಿಡ ಅಂತಾರಲ್ಲ, ಅದು ನಮ್ಮ ಮನೆ ಮುಂದೆನೇ ಇದೆ. ವೈಟ್ ಎಕ್ಕದ ಗಿಡ ಅದೂ. ಸೊ ಯಾರ್ಯಾರೆಲ್ಲ ಶತ್ರುಗಳಿರ್ತಾರೆ ನಮ್ಮ ಮನೆಗೆ, ಕಣ್ಣು ಹಾಕಿರ್ತಾರೆ ನಮ್ಮ ಮೇಲೆ, ಅದೆಲ್ಲ ಕೂಡ ಇದಿರೋದ್ರಿಂದ ನಾಶ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು ಆ ಗಿಡ. ಈಗ ಅಲ್ಲಿ ನಿಂತ್ಕೊಂಡು ನನಗೆ ಕಾಲ್ ಮಾಡೋದು. ನನಗೆ ಫೋನ್ ಮಾಡ್ತವ್ರೆ ಪಕ್ಕದವರು. ಬಂತು. ನನ್ನ ಮಗಳಂತೂ ಟ್ಯೂಸ್ಡೇ ಅವಳಿಗೆ ಟ್ವಿನ್ಸ್ ಡೇ ಅಂತ ಮಾಡಿದರು. ಮದರು ಮತ್ತು ಡಾಟರು ಟ್ವಿನ್ಸ್ ಡೇ ಥರ ಮಾಡಿ ಒಂಥರ ಆ್ಯಕ್ಟಿವಿಟಿ ಥರ ಕೊಟ್ಟಿದ್ದರು. ಜೊತೆಗೆ ಸ್ಕೂಲಲ್ಲೂ ಕೂಡ ಮಾಡಿದರು. ಬೆಂಗಾಲಿ ಸ್ಟೈಲ್ ಸ್ಯಾರಿ ಉಡಿಸಿ ಕಳಿಸಿ ಅಂತ ಹೇಳಿದರು. ಆ ಪುಟ್ಟು ಹುಡುಗಿಗೆ ಸ್ಯಾರಿ ಉಡಿಸೋದು ಯಪ್ಪ ಫಸ್ಟ್ ಟೈಮ್ ನನಗೆ ಅದು ಎಕ್ಸ್ಪೀರಿಯೆನ್ಸು. ನನ್ನ ಸೀರೆ ಉಟ್ಕೊಂಡಿದ್ಲು. ತುಂಬ ಖುಷಿಯಾಯಿತು ನೋಡಿ, ಎಷ್ಟು ಬೇಗ ಬೆಳೀತಿದ್ದಾಳೆ ಅನ್ನಿಸ್ತು. ಎಲ್ಲ ಮುಗೀತು ಗೈಸ್. ಫೈನಲಿ 8:20 ಆಯ್ತಾ ಬಂತು. ಇವಾಗ ನೋಡಿ ತಪ್ಪ ಕಾಣಿಸ್ತೈತಿ ಇವು. ಇನ್ನೂ ಮೇಕಪ್ಪು ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ಆಫೀಸ್ ಸ್ಯಾರಿ ವೇರ್ ಮಾಡಾಯಿತು. ಇದೊಂದು ಹಾಕೊಂಡ್ಬಿಟ್ರೆ ನಿಮ್ಮದೇ ಬೇಗ ರೆಡಿ ಆಗ್ಬೋದು ಅಂತ. ಸ್ವಲ್ಪ ಈಗ ತಲೆಗೆ ಹಚ್ಕೊಂಡು ರೆಡಿ ಮಾಡಿಕೊಂಡು ನಾನು ತಿಂಡಿ ತಿಂದ್ಕೊಂಡು ಹೊರಡ್ತೀನಿ. ರೆಡಿ ಆಯಿತು. ತಿಂಡಿ ತಿಂದು ಆಫೀಸ್ಗೆ ಹೊರಡೋದೊಂದೇ ಬಾಕಿ. ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ, ಎರಡನೇ ಮಗು ಬೇಡವಾ ಅಂತ ಹೇಳಿ. ಅವ್ರು ನೋಡ್ತಾ ಇದ್ದರೆ ಅವ್ರಿಗೆ ಹೇಳ್ತಾ ಇರೋದು, ಬೇಕು ಅನಿಸುತ್ತೆ. ಇನ್ನೊಂದು 2-3 ಇಯರ್ಸ್ ಅಂತ ಅಂದ್ಕೊಂಡಿದ್ದೀವಿ. ನಾನು ಕೂಡ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಮಗು ನಮ್ಮ ಮನೆಗೆ ಬರುತ್ತೆ ಅಂತ ನೋಡೋಣ. ಆ ಟೈಮಲ್ಲಿ ನನ್ನ ಮೈಂಡ್ ಯಾವ ಥರ ಚೇಂಜ್ ಆಗುತ್ತೆ ಅದರ ಮೇಲೆ. ಬಟ್ ಈಗಂತೂ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದೀವಿ. ನಮ್ಮದೊಂಥರ ಕ್ಯೂಟ್ ಫ್ಯಾಮಿಲಿ. ಮಧು ಮಾಡಿರೋದು ಅವರೆಕಾಯಿ ಬಾತು. ನನಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮತ್ತು ನನಗೆ ಹೆಲ್ಪ್ ಮಾಡೋದು ಅಂದರೆ ಅವ್ರಿಗೊಂಥರ ತುಂಬ ಖುಷಿ. ಒಂಥರ ಲಕ್ಕಿ ಅಂತ ಹೇಳ್ಬೋದು, ಆ ಥರ ಹಸ್ಬೆಂಡ್ ಪಡೆಯೋಕ್ಕೆ ನಾನು. ತಿಂಡಿ ಆಯಿತು, ನಾನು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಯಿತು. 8:45 ಆಯಿತು ಟೈಮು. ಎಲ್ಲ ಕೆಲಸನೂ ಕೂಡ ಆರಾಮಾಗಿದೆ. ಯಾವಾಗ ಹೊರಟಿದ್ದೀನಿ ಆಫೀಸ್ಗೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಕ್ಯೂಟ್ ಅಲ್ಲ? ನನಗೆ ಹಾಗೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಆಗಲ್ಲ, ಅದಕ್ಕೆ